ಗಲ್ಫ್ ಯುದ್ಧದ ಪರಿಣಾಮ ಭಾರತದ ಮೇಲೆ ತೀವ್ರವಾಗಿ ಬೀರ್ತಾ ಇದೆ. ಸಂಜೆ ಎಲ್ಲ ರಾಜ್ಯಗಳ ಸಿಎಂಗಳ ಜೊತೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸಭೆ ಮಾಡಲಿದ್ದಾರೆ. ಇಡೀ ಭಾರತ ಶಟ್ ಡೌನ್ ಆಗುತ್ತೆ, ಮತ್ತೆ ಕ್ಲೋಸ್ ಆಗುತ್ತೆ. ಈ ಕೋವಿಡ್ ಸಂದರ್ಭದಲ್ಲಿ ಏನು ಪರಿಸ್ಥಿತಿ ತಲೆದೋರಿತ್ತು, ಅದೇ ರೀತಿಯ ಒಂದು ಪರಿಸ್ಥಿತಿಯನ್ನು ನಾವು ಎದುರಿಸಬೇಕಾಗುತ್ತೆ, ಅದಕ್ಕೆ ಸಿದ್ಧರಾಗಿ ಅಂತ ಖುದ್ದು ಸಿಎಂ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ರು. ಈ ನಡುವೆ ಎಲ್ಲ ಸಿಎಂಗಳ ಜೊತೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಸಭೆ ಮಾಡಲಿದ್ದಾರೆ. ಎಲ್ಲ ರಾಜ್ಯಗಳ ಸಿಎಂಗಳ ಜೊತೆ ಮೋದಿ ಅವರು ಸಂವಾದ ಮಾಡಲಿದ್ದಾರೆ. ಈ ವೇಳೆ ಏನು ಮಾತನಾಡ್ತಾರೆ, ಏನು ನಿರ್ದೇಶನಗಳನ್ನು ಕೊಡ್ತಾರೆ ಅನ್ನೋ ಪ್ರಶ್ನೆ ಇಲ್ಲಿ ಬಹುಮುಖ್ಯ. LPG ಅಭಾವವನ್ನು ಎದುರಿಸೋದಕ್ಕೆ ಈವರೆಗೆ ಕೈಗೊಂಡಂತಹ ಕ್ರಮ ಏನು ಕೇಂದ್ರ ಸರ್ಕಾರ, ಇದರ ಬಗ್ಗೆ ಎಲ್ಲ ರಾಜ್ಯಗಳ ಸಿಎಂಗಳ ಜೊತೆಯಲ್ಲಿ ಚರ್ಚೆ ಮಾಡಲಿದ್ದಾರೆ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಎದುರಾಗ್ತಾ ಇರುವಂಥದ್ದು. ಇದರ ಜೊತೆಗೆ ಎಲ್ಲ ರಾಜ್ಯದ ಸಿಎಂಗಳು, ಯಾಕಂದರೆ ಕೆಲವು ವಿಪಕ್ಷಗಳ ಒಂದು ಅಧಿಕಾರ ಇರುವಂತಹ ರಾಜ್ಯಗಳು ಕೂಡ ಇದ್ದಾವೆ, ಅವರು ಯಾವ ರೀತಿಯಾಗಿ ಇಲ್ಲಿ ಪ್ರಧಾನಿ ಮೋದಿಯವರನ್ನ ಪ್ರಶ್ನೆಗೆ ಒಳಪಡಿಸ್ತಾರೆ. ನೀವು ಕೈಗೊಂಡಿರುವಂತಹ ಕ್ರಮ ಏನು, ಅಭಾವ ನಮ್ಮಲ್ಲಿ ಸೃಷ್ಟಿಯಾಗಿದೆ, ಅದನ್ನು ನೀಗಿಸೋದಕ್ಕೆ ನೀವು ಕೈಗೊಂಡಿರೋ ಕ್ರಮ ಏನು ಅಂತ ಪ್ರಶ್ನೆ ಮಾಡೋ ಸಾಧ್ಯತೆಗಳು ಕೂಡ ಇರುತ್ತೆ. ಹೀಗಾಗಿ ಈ ಒಂದು ಸಭೆಯಲ್ಲಿ ಮುಂದಿನ ದಿನಗಳಲ್ಲಿ ಯಾವ ಪರಿಸ್ಥಿತಿ ತಲೆದೋರುತ್ತೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿ ನರೇಂದ್ರ ಮೋದಿಯವರು ಎಲ್ಲ ಸಿಎಂಗಳ ಜೊತೆಯಲ್ಲಿ ಚರ್ಚೆ ಮಾಡೋ ಸಾಧ್ಯತೆ ಇದೆ. ಅವರಿಗೆ ಸೂಚನೆ ಕೊಡೋ ಸಾಧ್ಯತೆಗಳು ಕೂಡ ಇರುತ್ತೆ. ಇನ್ನು ಈ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಭಾಗಿಯಾಗ್ತಾರಾ? ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯ ಅವರ ನಡೆ ತೀವ್ರ ಕುತೂಹಲ ಮೂಡಿಸ್ತಾ ಇದೆ. ಸಿಎಂ ಸಿದ್ದರಾಮಯ್ಯನವರು ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆ ನಡೆಯೋ ಸಭೆಯಲ್ಲಿ ಭಾಗಿಯಾಗ್ತಾರ? ಸಿಎಂ ಕಾರ್ಯಾಲಯದಿಂದ ಈವರೆಗೂ ಕೂಡ ಮಾಹಿತಿಗಳು ಹೊರಬಿದ್ದಿಲ್ಲ. ಸಿಎಂ ಅವರ ಬದಲಾಗಿ ಸಚಿವ ಮುನಿಯಪ್ಪ ಅವರು ಭಾಗಿಯಾಗ್ತಾರಾ ಅನ್ನೋ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಇನ್ನು ಸಭೆಗೆ ವಿವಿಧ ರಾಜ್ಯಗಳ ಸಿಎಂಗಳು ಕೂಡ ಗೈರು ಹಾಜರಾಗುವ ಸಾಧ್ಯತೆ ಇದೆ. ಯಾಕಂದರೆ ಇಲ್ಲಿ ಒಂದು ಆತಂಕ ಕೂಡ ಇದೆ. ಪ್ರಧಾನಿ ನರೇಂದ್ರ ಮೋದಿಯವರು ಈ ಸಭೆ ನಡೆಸ್ತಾ ಇರುವಂಥದ್ದು ಎಕ್ಸೈಸ್ ಡ್ಯೂಟಿ, ಪೆಟ್ರೋಲ್ ಡೀಸೆಲ್ ಮೇಲೆ ಅಬಕಾರಿ ಸುಂಕ ಏನು ಕಡಿಮೆಯಾಗಿದೆ, ಆ ಕಡಿಮೆ ಮಾಡಿದ ಮೇಲೆ ಈಗ ಈ ಒಂದು ಸಭೆ ನಡೆಸ್ತಾ ಇದ್ದಾರೆ. ಹೀಗಾಗಿ ರಾಜ್ಯ ಸರ್ಕಾರಗಳಿಗೂ ಕೂಡ ಈ ಎಕ್ಸೈಸ್ ಡ್ಯೂಟಿಯನ್ನು ನೀವು ರಾಜ್ಯವಾರು ಕಡಿಮೆ ಮಾಡಿ, ನಾವು ಕಡಿಮೆ ಮಾಡಿದ್ದೀವಿ, ನೀವು ಕಡಿಮೆ ಮಾಡಿ. ಇದರಿಂದ ಈ ಒಂದು ಪರಿಸ್ಥಿತಿ ಏನು ತಲೆದೋರಿದೆ, ಈ ಸಂದರ್ಭದಲ್ಲಿ ನಾವು ಇದನ್ನು ಎದುರಿಸೋದಕ್ಕೆ ಸಹಕಾರಿಯಾಗುತ್ತೆ ಅಂತ ಮನವಿ ಮಾಡಿಕೊಳ್ಳೋ ಸಾಧ್ಯತೆ ಕೂಡ ಇದೆ, ಅಥವಾ ನಿರ್ದೇಶನ ಕೊಡೋ ಸಾಧ್ಯತೆ ಇದೆ. ಇದಕ್ಕೆ ರಾಜ್ಯ ಸರ್ಕಾರಗಳು, ಯಾವುದೇ ರಾಜ್ಯ ಸರ್ಕಾರಗಳು ಸುತಾರಾಮ್ ಒಪ್ಪೋದಿಲ್ಲ. ಯಾಕಂದರೆ ಎಕ್ಸೈಸ್ ಡ್ಯೂಟಿ ಏನಿದೆ ಪೆಟ್ರೋಲ್ ಡೀಸೆಲ್ ಮೇಲೆ, ಅದನ್ನೇ ನಂಬಿಕೊಂಡು ರಾಜ್ಯ ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆ GST ಪಾಲೇನಿದೆ ಅದು ಕೂಡ ಸರಿಯಾಗಿ ಸಿಗೋದಿಲ್ಲ ಅನ್ನೋ ಆರೋಪ ಕೂಡ ಇದೆ. ಈ ನಡುವೆ ಇವತ್ತು ಎಕ್ಸೈಸ್ ಡ್ಯೂಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೀವ್ರವಾಗಿ ಚರ್ಚೆಯಾಗೋ ಸಾಧ್ಯತೆಗಳು ಇದೆ. ಹೀಗಾಗಿ ಎಕ್ಸೈಸ್ ಡ್ಯೂಟಿ ವಿಚಾರವನ್ನು ಇವತ್ತು ಪ್ರಧಾನಿ ನರೇಂದ್ರ ಮೋದಿಯವರು ಸಭೆಯಲ್ಲಿ ಪ್ರಸ್ತಾಪ ಮಾಡ್ತಾರೆ. ಎಲ್ಲ ರಾಜ್ಯದ ಸಿಎಂಗಳಿಗೆ ನೋಡ್ರಪ್ಪ, ನೀವು ಎಕ್ಸೈಸ್ ಡ್ಯೂಟಿಯನ್ನು ಕಡಿಮೆ ಮಾಡಿ, ಅಬಕಾರಿ ಸುಂಕವನ್ನು ನಾವು ಈಗಾಗಲೇ ಕಡಿಮೆ ಮಾಡಿದ್ದೀವಿ. 13 ರೂಪಾಯಿ ಇತ್ತು ಪೆಟ್ರೋಲ್ ಮೇಲೆ, ಅದನ್ನು 3 ರೂಪಾಯಿಗೆ ಇಳಿಕೆ ಮಾಡಿದ್ದೀವಿ. ಡೀಸೆಲ್ ಮೇಲೆ 10 ರೂಪಾಯಿ ಇತ್ತು, 0ಗೆ ನಾವು ಇಳಿಕೆ ಮಾಡಿದ್ದೀವಿ. ಹೀಗಾಗಿ ಸ್ವಲ್ಪ ದಿನಗಳವರೆಗೆ ನೀವು ಕೂಡ ಕಡಿಮೆ ಮಾಡಿ ಅಂತ ಮನವಿ ಮಾಡ್ತಾರೆ. ಜೊತೆಗೆ ಮುಂಬರುವಂತಹ ಒಂದು ಎಮರ್ಜೆನ್ಸಿ ಸಿಚುವೇಶನ್, ಅದನ್ನು ಎದುರಿಸೋದಕ್ಕೆ ನೀವು ಸನ್ನದ್ಧರಾಗಬೇಕು ಅಂತ ನಿರ್ದೇಶನಗಳನ್ನು, ಸೂಚನೆಗಳನ್ನು ಕೊಡುವ ಸಾಧ್ಯತೆಗಳು ಕೂಡ ಇದೆ ಇವತ್ತು. ಹೀಗಾಗಿ ಪ್ರಧಾನಿ ನರೇಂದ್ರ ಮೋದಿಯವರು ಎಲ್ಲ ರಾಜ್ಯಗಳ ಸಿಎಂಗಳಿಗೆ ಇವತ್ತು ನಿರ್ದೇಶನಗಳನ್ನು ಕೊಡ್ತಾರಾ, ಮನವಿಗಳನ್ನು ಮಾಡ್ಕೊಳ್ತಾರಾ, ಅಥವಾ ಮುಂಬರುವಂತಹ ಪರಿಸ್ಥಿತಿಗೆ ಸಂಬಂಧಪಟ್ಟಂತೆ ವಿಸ್ತೃತವಾಗಿ ಚರ್ಚೆ ಮಾಡ್ತಾರಾ ಅನ್ನೋ ಪ್ರಶ್ನೆ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಇವತ್ತೇ ಎಕ್ಸೈಸ್ ಡ್ಯೂಟಿ ಕಡಿಮೆಯಾಗಿದೆ. ಇವತ್ತು ಬೆಳಗಿನಿಂದಲೇ ದರ ಜಾರಿಯಾಗುತ್ತೆ. ಬಹಳ ಅಂತಂದರೆ ಪೆಟ್ರೋಲ್ ಡೀಸೆಲ್ ಮೇಲೆ ಇದು 3 ರೂಪಾಯಿಯಷ್ಟು ಪರಿಣಾಮ ಬೀರಬಹುದು, ಅಂದರೆ ಅಷ್ಟು ಕಡಿಮೆ ಆಗೋ ಸಾಧ್ಯತೆ ಇದೆ. ಹೀಗಾಗಿ ಬಹುತೇಕವಾಗಿ ರಾಜ್ಯಗಳಿಗೂ ಕೂಡ ನೀವು ಕೂಡ ಕಡಿಮೆ ಮಾಡಿ, ಇನ್ನೊಂದು 3-4 ರೂಪಾಯಿ ಕಡಿಮೆ ಆಗುತ್ತೆ. ಹೀಗಾಗಿ ನೀವು ಕಡಿಮೆ ಮಾಡಿ ಅಂತ ಅವರಿಗೆ ಮನವಿ ಮಾಡಿಕೊಳ್ಳೋ ಸಾಧ್ಯತೆಗಳು ಇದ್ದಾವೆ. ಇದೇ ಕಾರಣಕ್ಕೆ ಬೇರೆ ಬೇರೆ ರಾಜ್ಯಗಳ ಸಿಎಂಗಳು, ಅಂದರೆ ತಮಿಳುನಾಡು, ಆಂಧ್ರ, ತೆಲಂಗಾಣ, ಪಶ್ಚಿಮ ಬಂಗಾಳ, ಕರ್ನಾಟಕದ ಸಿಎಂ ಸಿದ್ದರಾಮಯ್ಯನವರು ಭಾಗಿಯಾಗ್ತಾರಾ ಈ ಸಭೆಯಲ್ಲಿ? ಪ್ರಧಾನಿ ನರೇಂದ್ರ ಮೋದಿಯವರ ಜೊತೆ ಚರ್ಚೆಯಲ್ಲಿ ಭಾಗಿಯಾಗ್ತಾರಾ? ದೇಶದಲ್ಲಿ ಎದುರಾಗಿರುವಂತಹ ಈ ಸಿಚುವೇಶನ್ ಸಂದರ್ಭದಲ್ಲಿ ಒಂದು ವೇಳೆ ನೀವು ಟ್ಯಾಕ್ಸ್ ಕಡಿಮೆ ಮಾಡಿ ಅಂತ ಹೇಳಿದ್ರೆ, ಕೋವಿಡ್ ಸಿಚುವೇಷನಲ್ಲಿ ಯಾವ ರೀತಿಯಾಗಿ ಟ್ಯಾಕ್ಸ್ ಮೇಲೆ ನೇರ ಪರಿಣಾಮ ಬೀರಿತ್ತು, ಆದಾಯ ಸಂಗ್ರಹದ ಮೇಲೆ, ಅದರ ಮೇಲೆ ನೇರವಾಗಿ ಪರಿಣಾಮ ಬೀರೋ ಸಾಧ್ಯತೆ ಇದೆ.
ಆದರೆ ಇದಕ್ಕೆ ಪರ್ಯಾಯ ಮಾರ್ಗ ಏನು ಅಂತ ನೋಡಿದಾಗ ಕೇವಲ ಸಾಲ ಮಾಡುವಂಥದ್ದು. ಹೀಗಾಗಿ ಈ ಸಿಚುವೇಶನನ್ನು ಯಾವ ರೀತಿಯಾಗಿ ರಾಜ್ಯ ಸರ್ಕಾರಗಳು ಹ್ಯಾಂಡಲ್ ಮಾಡುತ್ತೆ ಅನ್ನುವಂಥದ್ದನ್ನು ನೋಡಬೇಕಾಗುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.